ಗೃಹ ಸಚಿವರ ತವರಲ್ಲಿ ನಿಲ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ ಕಿರುಕುಳ. ಫೈನಾನ್ಸ್ಗಳ ಕಾಟಕ್ಕೆ ವಿಶೇಷ ಚೇತನ ಮಕ್ಕಳೊಂದಿಗೆ ಊರನ್ನೇ ಬಿಟ್ಟ ದಂಪತಿ. ಮೈಕ್ರೋ ಫೈನಾನ್ಸ್ಗಳ ಕಾಟಕ್ಕೆ ರಾಜ್ಯಾದ್ಯಂತ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ರೆ ಕೆಲವರು ಊರನ್ನೇ ಬಿಟ್ಟು ಹೋಗ್ತಿದ್ದಾರೆ. ಇತ್ತ ಗೃಹ ಸಚಿವ ಸುಕ್ಷೇತ್ರ ಕೊರಟಗೆರೆಯಲ್ಲಿಯೂ ಮೈಕ್ರೋ ಫೈನಾನ್ಸ್ನ ಕಾಟ ಮಿತಿ ಮೀರಿದೆ. ಅದು ಎಷ್ಟರ ಮಟ್ಟಿಗಂದ್ರೆ ಜೀವ ಕಳೆದುಕೊಳ್ಳುವಷ್ಟು, ಊರನ್ನೇ ತೊರೆಯುವಷ್ಟು ಕಿರುಕುಳ ಕೊಡ್ತಿದ್ದಾರೆ. ದಿನ ಬೆಳಗಾದ್ರೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಅದೆಷ್ಟು ಜನ ಬಲಿಯಾಗಿದ್ರು ಅಂತ ವರದಿಯಾಗ್ತಲೇ ಇವೆ. ಈ ನಡುವೆ ಗೃಹ ಸಚಿವರ ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿಯೂ ಮೈಕ್ರೋ ಫೈನಾನ್ಸ್ನ ಕಾಟ ಎಲ್ಲೇ ಮೀರ್ತಾ ಇದೆ. ತಮಿಳುನಾಡು ಮೂಲದ ಖಾಸಗಿ ಫೈನಾನ್ಸ್ಗಳು ಕರ್ನಾಟಕದಲ್ಲಿ, ಅದರಲ್ಲೂ ಕೊರಟಗೆರೆಯಲ್ಲಿ ನಾಯಿ ಕೊಡೆಗಳಂತೆ ತಮ್ಮ ಆರ್ಭಟ ಮಾಡ್ತಾ ಇವೆ. ಈ ಫೈನಾನ್ಸ್ಗಳ ಅಮಾಯಕರು ಬಡವರನ್ನೇ ಟಾರ್ಗೆಟ್ ಮಾಡ್ತಾ ಇವೆ. ಫೈನಾನ್ಸ್ ಕಂಪನಿಗಳ ಕಾಟಕ್ಕೆ ವಿಶೇಷ ಚೇತನ ಮಕ್ಕಳೊಂದಿಗೆ ದಂಪತಿ ಊರ್ಬಿಟ್ಟಿದ್ದಾರೆ. ಹೌದು, ಕೊರಟಗೆರೆ ತಾಲೂಕಿನ ಕುರಂಕುಂಟೆ ಗ್ರಾಮದಲ್ಲಿ ಫೈನಾನ್ಸ್ಗಳ ಕಾಟ ತಾಳಲಾರದೆ ಇಬ್ಬರು ವಿಶೇಷ ಚೇತನ ಮಕ್ಕಳೊಂದಿಗೆ ವಿನುತಾ ಹಾಗೂ ಮಾರತಿ ದಂಪತಿ ಊರನ್ನೇ ತೊರೆದಿದ್ದಾರೆ. ವಿನುತಾ ಮಾರತಿ ದಂಪತಿ ಮಕ್ಕಳ ಚಿಕಿತ್ಸೆಗೆಂದು 5 ಸ್ಟಾರ್ ಎಂಬ ಮೈಕ್ರೋ ಫೈನಾನ್ಸ್ನ ಕಂಪನಿಯಲ್ಲಿ 2.5 ಲಕ್ಷ ಸಾಲ ಮಾಡಿದ್ರು. ಆ ಸಾಲಕ್ಕೆ ಬಡ್ಡಿ ಸಮೇತ ಸುಮಾರು 4,70,000 ಹಣವನ್ನ ಫೈನಾನ್ಸ್ನ ಕಂಪನಿಗೆ ದಂಪತಿ ಕಟ್ಟಿದ್ರು. ಇಷ್ಟು ಹಣ ಕಟ್ಟಿದ್ರು ಕೂಡ ಇನ್ನ ಕಟ್ಟಬೇಕೆಂದು ಫೈನಾನ್ಸ್ ಸಿಬ್ಬಂದಿ ಕಾಟ ಕೊಡ್ತಾ ಇದ್ದು ಮನೆಯನ್ನೇ ಸೀಸ್ ಮಾಡಿ ಮನೆಯ ಮೇಲೆ ಈ ಸ್ವತ್ತು 5 ಸ್ಟಾರ್ ಕಂಪನಿಗೆ ಅಡಮಾನವಾಗಿದೆ ಎಂದು ಬರೆದಿದ್ದಾರೆ. ಇದರಿಂದ ಅವಮಾನಗೊಂಡ ದಂಪತಿ ಮಕ್ಕಳ ಸಮೇತ ರಾತ್ರೋರಾತ್ರಿ ಊರ್ ಬಿಟ್ಟು ಬೆಂಗಳೂರು ಸೇರಿದ್ದಾರೆ ಎಂದು ಸಂಬಂಧಿಕರು, ಫೈನಾನ್ಸ್ ಕಂಪನಿ ವಿರುದ್ಧ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2.5 ಲಕ್ಷ ಅಮೌಂಟ್ ತಗೊಂಡಿದ್ದೀವಿ, ಅಲ್ಲಿ 3 ವರ್ಷದಿಂದ ಕಟ್ತಾ ಇದ್ದೀವಿ, 470 ಕಟ್ಟಿದ್ದೀವಿ, ಇನ್ನು ಕೋರ್ಟ್ಗೆ ಹೋಗ್ತೀವಿ ಹಂಗೆ ಅಂತ ನಾವು ಬಂದು ಅವಾಜ್ ಹಾಕ್ತಾರೆ. ನಾವು ಅದಕ್ಕೆ ಕಟ್ಟಲ್ಲ ಅಂತ ಹೇಳಿದ್ದೀವಿ. 2 ತಿಂಗಳಿಂದ ಕಟ್ಟಿಲ್ಲ. ನೋಡ್ಬೋದು ಈಗ ಮುಂದೆ ಏನು ಮಾಡ್ತಾರೋ ನೋಡಬೇಕು. ಏನು ಮಾಡಿದ್ದಾರೆ ಇವಾಗ? ಈಗ ಬೀಗ ಹಾಕ್ಯವ್ರೆ. ಅವ್ರು ಹ್ಯಾಂಡಿಕ್ಯಾಫ್ಟ್, ನಮ್ಮ ಬಾಮಾಯಿನ ಮಕ್ಕಳೇ ಬೆಂಗಳೂರು ಸೇರೋರೆ ಸಾಲ ಜಾಸ್ತಿ ಮಾಡ್ಕೊಂಡು. ಹಂಗಾಗಿ ಅವರಿಬ್ರು ಹ್ಯಾಂಡಿಕ್ಯಾಫ್ಟ್ ಇಲ್ಲಿ ಬರೋಕ್ಕಾಗ್ತಿಲ್ಲ. ಹಬ್ಬಕ್ಕೆ ಬರ್ತಾರಲ್ವ ಹೇಳೋಕ್ಕಾಗಲ್ಲ. ಯಾವ ಬ್ಯಾಂಕು ಸರ್ ಇದು? 5 ಸ್ಟಾರ್. 5 ಸ್ಟಾರ್. ಎಷ್ಟು ತಗೊಂಡಿದ್ರಿ ಸಾಲ? 2.5 ಸರ್. 2.5 ಲಕ್ಷ. ಎಷ್ಟು ಕಟ್ಟಿದ್ದೀರಾ? 470 ಮೇಲೆ ಕಟ್ಟಿದ್ದೀವಿ ಸರ್. 470 ಕಟ್ಟಿದ್ದೀರಾ. ಇನ್ನೂ ಎಷ್ಟು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ? ಅದೇ ಇನ್ನೂ ಇನ್ನೂ 6 ಕಂತು 7 ಕಂತು ಅಂತ ಹೇಳ್ತಾವ್ರೆ. 6,230 ಕಟ್ಟಬೇಕು ಪ್ರತಿ ತಿಂಗಳು. ಯಾರಾದ್ರೂ ಬಂದೇನು ಗಲಾಟೆ ಅದೇ ಬರ್ತಾರೆ ಸರ್. ಬಂದು ಇಲ್ಲಿ ಕಾಯ್ಕೊಂಡು ಹೋಗ್ತಾರೆ. ಅವ್ರು ಇರಲ್ವಲ್ಲ, ನಾನು ಕೇಳ್ತಾರೆ. ನಾವು ಅವ್ರಿಲ್ಲ, ಊರು ಬಿಟ್ಟವ್ರ ಅಂತ ನಾವು ಹೇಳ್ತೀವಿ. ಇಷ್ಟ ಆಗಿದೆ ಸರ್. ಏನಕ್ಕೋಸ್ಕರ ಸಾಲ ಮಾಡಿದ್ರು ಸರ್? ಏನಾದ್ರು ಮನೆಗೆ ಪ್ರಾಬ್ಲಮ್ ಇರ್ತವೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೂ ಹುಷಾರಿರ್ಲಿಲ್ಲ, ಅವಾಗ ಮಾಡ್ಯಾರ ಸರ್. ಇಬ್ರು ಮಕ್ಕಳು ಹ್ಯಾಂಡಿಕ್ಯಾಪ್ಟ್. ಇಬ್ರು ಹೆಣ್ಮಕ್ಳು ಹ್ಯಾಂಡಿಕ್ಯಾಪ್ಟ್. ಪೂರ್ತಿ ಎಲ್ಲಿ ಸೇರಿದ್ದಾರೆ ಸರ್? ಬೆಂಗಳೂರು ಸೇರಿದ್ದಾರೆ. ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರು. ಬ್ಯಾಂಕ್ ಅವ್ರು ಮತ್ತೆ ಫೋನ್ ಮಾಡ್ತಾರೆ ಏನಾದ್ರು? ಫೋನ್ 5 ತಿಂಗಳಿಂದ ಇಲ್ಲ ಸರ್. ಮುಂಚೆಯಿಂದ ಫೋನ್ ಮಾಡೋದು, ಬಂದು ಕಾಯೋದು. ಅವ್ರು ನಮಗೂ ಫೋನ್ ಮಾಡೋದು, ಬಾಮಾಯಿಗೂ ಫೋನ್ ಮಾಡೋರು. ಇಷ್ಟ ಆಗಿದೆ ಸರ್. ಅದೇನೇ ಆಗ್ಲಿ, ಫೈನಾನ್ಸ್ ಕಂಪನಿಗಳು ಬಡ ಜೀವಿಗಳ ರಕ್ತ ಹೀರ್ತಾ ಇದ್ದು ಬಡ ಕುಟುಂಬಗಳು ದಿಕ್ಕು ತೋರದೆ ಕಂಗಾಲಾಗಿ ಊರ್ಬಿಡ್ತಿದ್ದಾರೆ. ಕೂಡಲೇ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕಬೇಕಾಗಿದೆ ಅನ್ನೋದು ಸಾರ್ವಜನಿಕರ ಆಕ್ರೋಶವಾಗಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.